ಸ್ನೇಹಿತರೆ ನಮಸ್ಕಾರ. ಕೆಲವು ದಿನಗಳಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತಾ ವಿಷಯಕ್ಕೆ ಬರ್ತಾ ಇದ್ದೀನಿ. ಅದೇನಂದ್ರೆ ಥೈಲ್ಯಾಂಡ್ನ ಸಫಾರಿ ಪಾರ್ಕ್ ನಲ್ಲಿ ನಡೆದಂತಹ ಒಂದು ದಾರುಣ ಘಟನೆ. ಸಿಂಹಗಳ ದಾಳಿಗೆ ಬಲಿಯಾದಂತಹ ಸಿಬ್ಬಂದಿ, ಪ್ರವಾಸಿಗರ ಎದುರೇ ನಡೆದಂತಹ ಘೋರ ದುರಂತ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಬ್ಯಾಂಕಾಕ್ ಥೈಲ್ಯಾಂಡ್ ನಲ್ಲಿರುವಂತಹ ಒಂದು ಸುಂದರವಾದ ನಗರ. ವಿಶ್ವದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ಪ್ರಮುಖ ಸ್ಥಳಗಳಲ್ಲಿ ಒಂದು ಸಫಾರಿ ವರ್ಲ್ಡ್ ಝೂ. ಪ್ರತಿ ವರ್ಷ ಲಕ್ಷಾಂತರ ಜನ ಇಲ್ಲಿ ಭೇಟಿ ನೀಡಿ ಕಾಡು ಪ್ರಾಣಿಗಳನ್ನು ಹತ್ತಿರದಿಂದ ನೋಡುವ ರೋಮಾಂಚಕ ಅನುಭವವನ್ನು ಪಡಿತಾರೆ. ಆದರೆ ಇತ್ತೀಚೆಗೆ ಈ ಮೃಗಾಲಯದಲ್ಲಿ ಸಂಭವಿಸಿದ ಒಂದು ಭೀಕರ ಘಟನೆ ವಿಶ್ವದ ಗಮನ ಸೆಳೆದಿದೆ. ಅದೇನೆಂದ್ರೆ, ಪ್ರವಾಸಿಗರ ಕಣ್ಣೆದುರೇ ಸಿಂಹಗಳ ಗುಂಪೊಂದು ಮೃಗಾಲಯದ ಪಾಲಕ ಜಿಯಾನ್ ರಂಗಸ್ವಾಮಿ ಮೇಲೆ ದಾಳಿ ನಡೆಸಿ ಕೊಂದು ಹಾಕಿವೆ. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿದ್ದಂತೆ ಜನರಲ್ಲಿ ಆಘಾತ ಮೂಡಿಸಿದೆ. ಏಕೆಂದರೆ ಕಳೆದ 40 ವರ್ಷಗಳಲ್ಲಿ ಇಂತಹ ಘಟನೆ ಒಂದೇ ಸಾರಿ ಕೂಡ ನಡೆದಿರಲಿಲ್ಲ. ಹಾಗಾದ್ರೆ ಈ ಘಟನೆ ಹೇಗೆ ನಡೆಯಿತು? ಸಾಧಾರಣ ದಿನದಂತೆ ಪ್ರವಾಸಿಗರನ್ನು ಹೊತ್ತ ಹಲವು ಸಫಾರಿ ಜೀಪ್ಗಳು ಸಿಂಹಗಳ ಆವರಣದ ಬಳಿ ನಿಂತಿತ್ತು. ಅಲ್ಲಿ ಪ್ರವಾಸಿಗರಿಗೆ ಸಿಂಹಗಳ ವರ್ತನೆ ತೋರಿಸುವ ಕಾರ್ಯಕ್ರಮ ಕೂಡ ನಡೀತಾ ಇತ್ತು. ಇದೇ ವೇಳೆ ಸುಮಾರು 20 ವರ್ಷಗಳಿಂದ ಮೃಗಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅನುಭವಿ ಸಿಬ್ಬಂದಿ ಜಿಯಾನ್ ರಂಗಸ್ವಾಮಿ ಅವರು ಅಜಾಗರೂಕತೆಯಿಂದ ಜೀಪ್ನಿಂದ ಕೆಳಗೆ ಇಳಿದಿದ್ದಾರೆ. ಇಳಿದ ತಕ್ಷಣವೇ ಸಿಂಹಗಳ ಗುಂಪೊಂದು ಅವರತ್ತ ದಾಳಿ ನಡೆಸಿದೆ. ಪ್ರವಾಸಿಗರು ಗಾಬರಿಗೊಂಡು ಕಿರುಚಾಡಿ ಕಾರಿನ ಹಾರ್ನ್ ಒತ್ತಿ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಎಸೆದು ಸಿಂಹಗಳನ್ನು ಓಡಿಸಲು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಸುಮಾರು 15 ನಿಮಿಷಗಳ ಕಾಲ ನಡೆದ ಈ ದಾಳಿಯಿಂದ ರಂಗಸ್ವಾಮಿ ತೀವ್ರವಾಗಿ ಗಾಯಗೊಂಡು ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ಅಷ್ಟು ಹೊತ್ತಿಗಾಗಲೇ ಅವರು ಮೃತಪಟ್ಟಿದ್ದರೆಂದು ತಿಳಿದು ಬಂದಿದೆ. ಪ್ರವಾಸಿಗರ ಎದುರೇ ನಡೆದಂತಹ ಈ ಘೋರ ದುರಂತ. ಸಾಮಾನ್ಯವಾಗಿ ಮೃಗಾಲಯದ ಪ್ರವಾಸಿಗರು ಕೇವಲ ಪ್ರಾಣಿಗಳನ್ನು ವೀಕ್ಷಿಸುತ್ತಾರೆ. ಆದರೆ ಈ ಬಾರಿ ನೂರಾರು ಜನರು ನೇರವಾಗಿ ಒಂದು ದುರಂತವನ್ನ ಕಣ್ಣಾರೆ ನೋಡಬೇಕಾಯಿತು. ಕೆಲವರು ತಮ್ಮ ಮೊಬೈಲ್ನಲ್ಲಿ ಈ ಘಟನೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈ ವಿಡಿಯೋ ಕ್ಷಣಾರ್ಧದಲ್ಲಿ ವೈರಲ್ ಆಗಿ ವಿಶ್ವದಾದ್ಯಂತ ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಸುರಕ್ಷತಾ ಕ್ರಮಗಳ ಪ್ರಶ್ನೆ. ಈ ಘಟನೆಯ ನಂತರ ಸಫಾರಿ ವರ್ಲ್ಡ್ ಆಡಳಿತ ಮಂಡಳಿ ಆಘಾತ ವ್ಯಕ್ತಪಡಿಸಿದ್ದು, ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದೆ ಮತ್ತು ಮೃಗಾಲಯದಲ್ಲಿನ ಸುರಕ್ಷತಾ ಕ್ರಮಗಳನ್ನು ಮರುಪರಿಶೀಲನೆ ನಡೆಸಿ ಭವಿಷ್ಯದಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಹೆಚ್ಚುವರಿ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದೆ. ಮೃಗಾಲಯದ ನಿಯಮದ ಪ್ರಕಾರ ಸಿಂಹಗಳಂತಹ ಕಾಡು ಪ್ರಾಣಿಗಳ ವಲಯದಲ್ಲಿ ವಾಹನದಿಂದ ಇಳಿಯುವುದು ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ. ಆದರೆ ರಂಗಸ್ವಾಮಿ ಅವರು ಈ ಶಿಷ್ಟಾಚಾರವನ್ನು ಉಲ್ಲಂಘಿಸಿದ ಕಾರಣವೇ ಈ ದುರ್ಘಟನೆಗೆ ಕಾರಣವಾಗಿದೆ ಎಂದು ಮೂಲಗಳು ತಿಳಿಸಿವೆ. ವನ್ಯಜೀವಿ ಇಲಾಖೆಯ ಪ್ರತಿಕ್ರಿಯೆ. ಥೈಲ್ಯಾಂಡ್ನ ವನ್ಯಜೀವಿ ಇಲಾಖೆಯ ಮಹಾನಿರ್ದೇಶಕ ಅಟ್ಟಪೋಲ್ ಚರೋಯೆನ್ಚೆನ್ಸ ಮಾಧ್ಯಮಗಳಿಗೆ ಮಾತನಾಡಿ, ಸಿಂಹಗಳಿಗೆ ಆಹಾರ ನೀಡುವ ವೇಳೆಯಲ್ಲಿ ರಂಗಸ್ವಾಮಿ ಮೇಲೆ ದಾಳಿ ನಡೆದಿದೆ. ದಾಳಿಯಲ್ಲಿ ಭಾಗವಹಿಸಿದ್ದ ಸಿಂಹಗಳಲ್ಲಿ ಒಂದರ ಆರೋಗ್ಯ ಹದಗೆಟ್ಟಿತ್ತು. ಅದೇ ಕಾರಣಕ್ಕೆ ಅದು ಆಕ್ರಮಣಶೀಲವಾಗಿ ವರ್ತಿಸಿರಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಪ್ರಾಣಿ ಹಕ್ಕು ಸಂಘಟನೆಗಳ ಅಭಿಪ್ರಾಯ ಏನೆಂದರೆ, ಈ ಘಟನೆಯ ನಂತರ ಪ್ರಾಣಿ ಹಕ್ಕುಗಳಿಗಾಗಿ ಹೋರಾಟ ನಡೆಸುವ ಅಂತಾರಾಷ್ಟ್ರೀಯ ಸಂಘಟನೆ ಪೆಟಾ ಕೂಡ ಪ್ರತಿಕ್ರಿಯಿಸಿದೆ. ಅವರ ಅಭಿಪ್ರಾಯದ ಪ್ರಕಾರ ಕಾಡು ಪ್ರಾಣಿಗಳನ್ನು ಮೃಗಾಲಯದಲ್ಲಿ ಕಟ್ಟುಪಾಡು ಹಾಕಿ ನಿರ್ವಹಿಸುವುದು ಅಪಾಯಕಾರಿ. ಇಂತಹ ಪ್ರಾಣಿಗಳನ್ನು ಅಭಯಾರಣ್ಯಗಳಿಗೆ ಸ್ಥಳಾಂತರಿಸಬೇಕು. ಪ್ರಾಣಿಗಳನ್ನು ಸ್ವಾಭಾವಿಕ ವಾತಾವರಣದಿಂದ ದೂರ ಇಡುವುದು ಮನುಷ್ಯರಿಗೂ ಪ್ರಾಣಿಗಳಿಗೂ ಅಪಾಯಕಾರಿಯೇ ಸರಿ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಮೃಗಾಲಯಗಳ ಸುರಕ್ಷತೆ ಜನರಿಗೆ ಪಾಠ. ಈ ಘಟನೆ ನಮಗೆ ಹಲವಾರು ಪಾಠಗಳನ್ನು ಕಲಿಸ್ತವೆ. ಅದೇನೆಂದ್ರೆ, ಶಿಷ್ಟಾಚಾರ ಪಾಲನೆ ಮುಖ್ಯ. ಮೃಗಾಲಯಕ್ಕೆ ಹೋದಾಗ ಸಿಬ್ಬಂದಿ ಮತ್ತು ಪ್ರವಾಸಿಗರು ನೀಡುವ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ವಾಹನದಿಂದ ಇಳಿಯುವುದು, ಪ್ರಾಣಿಗಳಿಗೆ ಆಹಾರ ಹಾಕುವುದು, ಅವುಗಳನ್ನು ಕಿರಿಕಿರಿ ಮಾಡುವುದು ಇವು ಅಪಾಯಕ್ಕೆ ಕಾರಣವಾಗಬಹುದು. ಕಾಡು ಪ್ರಾಣಿಗಳು ಅಂದ್ರೆ ಕಾಡು ಪ್ರಾಣಿಗಳೇ. ಅವು ಎಷ್ಟು ಮೃದು ಸ್ವಭಾವದಂತೆ ಕಂಡರೂ ಕೂಡ ಒಂದು ಕ್ಷಣದಲ್ಲಿ ಆಕ್ರಮಣಶೀಲವಾಗಬಹುದು. ಅದು ಅವುಗಳ ಸ್ವಭಾವ.
ಸುರಕ್ಷತಾ ಕ್ರಮಗಳು ಅಗತ್ಯ. ಮೃಗಾಲಯಗಳು ತಮ್ಮ ಸಿಬ್ಬಂದಿ ಮತ್ತು ಪ್ರವಾಸಿಗರ ಸುರಕ್ಷತೆಗೆ ನಿರಂತರವಾಗಿ ಹೊಸ ತಂತ್ರಜ್ಞಾನ, ಅಲಾರ್ಮ್ ವ್ಯವಸ್ಥೆ, ಸಿಸಿಟಿವಿ, ತುರ್ತು ವಾಹನಗಳ ವ್ಯವಸ್ಥೆ ಇತ್ಯಾದಿಗಳನ್ನು ಹೊಂದಿರಬೇಕು. ಇನ್ನು ಪ್ರವಾಸಿಗರ ಜವಾಬ್ದಾರಿ ಏನಂದ್ರೆ, ಮನರಂಜನೆಗಾಗಿ ಹೋದ್ರೂ ಕೂಡ ಎಚ್ಚರಿಕೆಯಿಂದ ವರ್ತಿಸೋದು ನಮ್ಮ ಕರ್ತವ್ಯ. ಒಂದು ತಪ್ಪು ಹೆಜ್ಜೆ ಜೀವನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ತರಬಹುದು. ಇದೆಲ್ಲ ನಡೆದ ನಂತರ ಜನರ ಪ್ರತಿಕ್ರಿಯೆ ಯಾವ ತರ ಇತ್ತು ಅಂತ ನೋಡೋದಾದ್ರೆ, ಈ ಘಟನೆ ವೈರಲ್ ಆದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕೆಲವರು ಇಷ್ಟು ದೊಡ್ಡ ಮೃಗಾಲಯದಲ್ಲಿ ಇಂತಹ ಸುರಕ್ಷತಾ ಕೊರತೆ ಹೇಗೆ ಎಂದು ಪ್ರಶ್ನಿಸಿದ್ರೆ, ಇನ್ನು ಕೆಲವರು ಸಿಂಹಗಳನ್ನು ಮೃಗಾಲಯದಲ್ಲಿ ಕಟ್ಟಿಡುವುದೇ ತಪ್ಪು ಎಂದು ಟೀಕಿಸಿದ್ದಾರೆ. ಅನೇಕರು ಮೃತ ಸಿಬ್ಬಂದಿಯ ಕುಟುಂಬಕ್ಕೆ ಸಂತಾಪ ಸೂಚಿಸಿ ಇಂತಹ ದುರ್ಘಟನೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಕೊನೆಯದಾಗಿ ಹೇಳೋದಾದ್ರೆ, ಥಾಯ್ಲೆಂಡ್ನ ಸಫಾರಿ ವರ್ಲ್ಡ್ನಲ್ಲಿ ನಡೆದ ಈ ಘಟನೆ ಮಾನವ ಪ್ರಾಣಿ ಸಂಬಂಧದ ಅಸಲಿ ಮುಖವನ್ನ ತೋರಿಸುತ್ತೆ. ಪ್ರಾಣಿಗಳನ್ನು ನಾವು ಎಷ್ಟು ಕಟ್ಟಿ ಪಾಳು ಮಾಡೋಣವೆಂದರೂ ಅವುಗಳ ಸ್ವಭಾವದಲ್ಲಿ ಬದಲಾವಣೆ ತರಲು ಸಾಧ್ಯವಿಲ್ಲ. ಅವು ಕಾಡಿನಿಂದ ಬಂದವು, ಅವುಗಳಿಗೆ ಸ್ವಾತಂತ್ರ್ಯ ಬೇಕು. ಆದ್ರಿಂದ ಮೃಗಾಲಯಕ್ಕೆ ಹೋಗುವಾಗ ಪ್ರತಿಯೊಬ್ಬ ಪ್ರವಾಸಿಗನು ಕೂಡ ಎಚ್ಚರಿಕೆ, ಜವಾಬ್ದಾರಿ ಮತ್ತು ನಿಯಮ ಪಾಲನೆ ಮಾಡುವುದು ತನ್ನ ಸುರಕ್ಷತೆಯ ಮಾರ್ಗ. ಈ ದಾರುಣ ಘಟನೆ ಇನ್ನೂ ಹಲವು ಮೃಗಾಲಯಗಳು ಸುರಕ್ಷತೆಯ ಕಡೆ ಹೆಚ್ಚಿನ ಗಮನ ಕೊಡಬೇಕೆಂದು ಜಗತ್ತಿಗೆ ದೊಡ್ಡ ಎಚ್ಚರಿಕೆಯ ಗಂಟೆ ಬಾರಿಸುವುದು ನಿಶ್ಚಿತ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.